ಎಲ್ಲರಿಗೂ ನಮಸ್ಕಾರ. GK ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇಂದು ನಾವು ವೆಹಿಕಲ್ ಇನ್ಶೂರೆನ್ಸ್ ಬಿಲ್ಲಿಗೆ ಸಂಬಂಧಪಟ್ಟಂತೆ KGID ಲಾಗಿನ್ನಲ್ಲಿ ಯಾವ ರೀತಿಯಾಗಿ ಬಿಲ್ಲನ್ನು ಸೃಜನೆ ಮಾಡಬೇಕು, ಅದೇ ರೀತಿಯಾಗಿ ಖಜಾನೆ ಟು ಲಾಗಿನ್ನಲ್ಲಿಯೂ ಸಹ ಬಿಲ್ಲನ್ನು ತಯಾರಿಸುವಂಥ ಒಂದು ಸಂಪೂರ್ಣ ಪ್ರಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಗೂಗಲ್ ಬ್ರೌಸರ್ನಲ್ಲಿ ಬಂದುಬಿಟ್ಟು KGID ಆನ್ಲೈನ್, ನಂತರ KGID.Karnataka.gov.in ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇದರಲ್ಲಿ KGID ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆ, ಮೊದಲಿಗೆ KGID ಸಂಖ್ಯೆಯನ್ನು ನಮೂದಿಸಿ. DDOವರ KGID ಸಂಖ್ಯೆಯನ್ನು ನಮೂದಿಸಿ. ನಂತರ ನೋಂದಾಯಿತ ಮೊಬೈಲ್ ಸಂಖ್ಯೆ ಡಿಸ್ಪ್ಲೇ ಆಗುವುದು. ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ OTP ಬರುವುದು. ಮೊಬೈಲ್ ಸಂಖ್ಯೆಗೆ ಬಂದಂಥ OTPಯನ್ನು ನಮೂದಿಸಿ ನಂತರ ಕ್ಯಾಪ್ಚಾ ಅನ್ನು ನಮೂದಿಸಬೇಕು. ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. DDO ರೋಲನ್ನು ಸೆಲೆಕ್ಟ್ ಮಾಡಿ ನಂತರ ಮೋಟಾರ್ ಇನ್ಶೂರೆನ್ಸ್ ಮೆನುವಿನಲ್ಲಿ ಸಬ್ ಮೆನು ಆದಂಥ ರಿನಿವಲ್ನಲ್ಲಿ ರಿನಿವಲ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಮೋಟಾರ್ ಇನ್ಶೂರೆನ್ಸ್ ರಿನಿವಲ್ ಅಪ್ಲಿಕೇಶನ್ ಎಂಬ ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆಯುತ್ತೇವೆ. ಈ ಒಂದು ಸ್ಕ್ರೀನ್ನಲ್ಲಿ ವೆಹಿಕಲ್ಗೆ ಸಂಬಂಧಪಟ್ಟಂತೆ ವೆಹಿಕಲ್ ನಂಬರ್, ಅದೇ ರೀತಿಯಾಗಿ ಪಾಲಿಸಿ ನಂಬರನ್ನು ಪರಿಶೀಲನೆ ಮಾಡಿ ಸರಿಯಾಗಿದ್ದಲ್ಲಿ ಆ್ಯಕ್ಷನ್ನಲ್ಲಿ ಎಡಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಎಡಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮೋಟಾರ್ ಇನ್ಶೂರೆನ್ಸ್ ಅಪ್ಲಿಕೇಶನ್ ಎಂಬ ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆಯುತ್ತೇವೆ. ಇದರಲ್ಲಿ ಪ್ರಪೋಸಲ್ ಫಾರ್ಮ್ಗೆ ಸಂಬಂಧಪಟ್ಟಂತೆ ಪ್ರಪೋಸರ್ ಡೀಟೇಲ್ಸ್ನಲ್ಲಿ ಪ್ರಪೋಸರ್ ಓನರ್ ನೇಮ್ ಆಗಿರಬಹುದು, ಅದೇ ರೀತಿಯಾಗಿ ಓನರ್ ಆಫ್ ದ ವೆಹಿಕಲ್ ಆಗಿರಬಹುದು, ಅದೇ ರೀತಿಯಾಗಿ ಕಚೇರಿಯ ಅಡ್ರೆಸ್ ಆಗಿರಬಹುದು, ಅದೇ ರೀತಿಯಾಗಿ ಮೇಲ್ ID ಮತ್ತು ಟೆಲಿಫೋನ್ ನಂಬರನ್ನು ಪರಿಶೀಲನೆ ಮಾಡಿ ಸರಿಯಾಗಿದ್ದಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಮೇಲೆ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ವೆಹಿಕಲ್ ಡೀಟೇಲ್ಸ್ ಎಂಬ ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆಯುತ್ತೇವೆ. ಈ ಒಂದು ಸ್ಕ್ರೀನ್ನಲ್ಲಿ ವೆಹಿಕಲ್ಗೆ ಸಂಬಂಧಪಟ್ಟಂತೆ ಪಾಲಿಸಿ ನಂಬರ್ ಆಗಿರಬಹುದು, ವೆಹಿಕಲ್ ಚಸ್ಸಿ ನಂಬರ್ ಆಗಿರಬಹುದು, ರಿಜಿಸ್ಟ್ರೇಷನ್ ನಂಬರ್ ಆಗಿರಬಹುದು, ಅದೇ ರೀತಿಯಾಗಿ ವೆಹಿಕಲ್ನ ಮಾಹಿತಿಯನ್ನು ಇದರಲ್ಲಿ ನಾವು ನೋಡಬಹುದು. ಈ ಎಲ್ಲ ಮಾಹಿತಿಯು ಸರಿಯಾಗಿದ್ದಲ್ಲಿ ನಂತರ ಟೈಪ್ ಆಫ್ ಕವರೇಜ್ನಲ್ಲಿ ಲ್ಯಾಬಿಲಿಟಿ ಓನ್ಲಿ ಪಾಲಿಸಿ, ಅದೇ ರೀತಿಯಾಗಿ ಪ್ಯಾಕೇಜ್ ಪಾಲಿಸಿಯನ್ನು ನೋಡಬಹುದು. ಇದರಲ್ಲಿ ನಾವು ಪ್ಯಾಕೇಜ್ ಪಾಲಿಸಿಯನ್ನು ಸೆಲೆಕ್ಟ್ ಮಾಡಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ
IDV ಡೀಟೇಲ್ಸ್ ಎಂಬ ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆಯುತ್ತೇವೆ. ಇದರಲ್ಲಿ ವೆಹಿಕಲ್ ಇನ್ಶೂರೆನ್ಸ್ ಮೊತ್ತವನ್ನು ನೋಡಬಹುದು. ವೆಹಿಕಲ್ಗೆ ಸಂಬಂಧಪಟ್ಟಂತೆ ಪಾವತಿಸಬೇಕಾದಂತಹ ಒಟ್ಟು ಮೊತ್ತವನ್ನು ಇದರಲ್ಲಿ ನೋಡಬಹುದು. ವ್ಯೂ ಪ್ರೀಮಿಯಂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರೀಮಿಯಂ ಡೀಟೇಲ್ಸ್ನ ಮಾಹಿತಿಯನ್ನು ನೋಡಬಹುದು. ಇದು ಕೇವಲ ಮಾಹಿತಿಯನ್ನು ನೋಡಲು ಮಾತ್ರ ಇರುವಂಥ ಸ್ಕ್ರೀನ್ ಆಗಿದ್ದು, ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಡಿಕ್ಲೇರೇಷನ್ ಎಂಬ ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆಯುತ್ತೇವೆ. ಅನ್ಸೆಲೆಕ್ಟ್ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ನಂತರ ಫಿನಿಶ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅಪ್ಲಿಕೇಶನ್ ಎಂಬ ಸ್ಕ್ರೀನ್ ಡಿಸ್ಪ್ಲೇ ಆಗುವುದು. ಓಕೆಯ ಮೇಲೆ ಕ್ಲಿಕ್ ಮಾಡಬೇಕು. ನಂತರ KJID ಪ್ರಪೋಸಲ್ ಫಾರ್ಮ್ ಡಿಸ್ಪ್ಲೇ ಆಗುತ್ತದೆ. ಪ್ರಿಂಟನ್ನು ಪಡೆಯಬೇಕು. ನಂತರ ಅಪ್ಲೋಡ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ನಲ್ಲಿ RC ಬುಕ್ ಅಂದರೆ ವೆಹಿಕಲ್ RC ಕಾಪಿಯನ್ನು ಅಪ್ಲೋಡ್ ಮಾಡಬೇಕು. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಮಾಡಿದ RC ಕಾಪಿಯನ್ನು ಸೆಲೆಕ್ಟ್ ಮಾಡಿ ಫಿನಿಶ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಡಾಕ್ಯುಮೆಂಟ್ ಡೀಟೇಲ್ ಸೇವ್ಡ್ ಸಕ್ಸಸ್ಫುಲಿ ಎಂಬ ಸ್ಕ್ರೀನ್ ಬರುವುದು. ಓಕೆಯ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಮೋಟಾರ್ ಇನ್ಶೂರೆನ್ಸ್ ರಿನಿವಲ್ ಅಪ್ಲಿಕೇಶನ್ ಲಿಸ್ಟ್ ಎಂಬ ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆಯುತ್ತೇವೆ. ಇದರಲ್ಲಿ ಅಪ್ಲಿಕೇಶನ್ ಫಾರ್ಮ್, ನಂತರ ಪೇಮೆಂಟ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಆ್ಯಕ್ಷನ್ನ ಅನ್ಸೆಲೆಕ್ಟ್ ಟ್ಯಾಬನ್ನು ಸೆಲೆಕ್ಟ್ ಮಾಡಿ ನಂತರ ಟೋಟಲ್ ಪೇಯಬಲ್ ಅಮೌಂಟ್ ಡಿಸ್ಪ್ಲೇ ಆಗುತ್ತದೆ. ಈ ಒಂದು ಸ್ಕ್ರೀನ್ನಲ್ಲಿ ಪೇಮೆಂಟ್ ಪ್ರೊಸೀಡ್ ಥ್ರೂ ಟ್ರೆಸರಿ TTR ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಪೇಮೆಂಟ್ನಲ್ಲಿ ಪ್ರೀಮಿಯಂ ಪೇಮೆಂಟ್ಗೆ ಪ್ರವೇಶವನ್ನು ಪಡೆಯುತ್ತೇವೆ. ಇದರಲ್ಲಿ ಹೆಡ್ ಆಫ್ ಅಕೌಂಟನ್ನು ಸೆಲೆಕ್ಟ್ ಮಾಡಿ ನಂತರ ಪೇ ಥ್ರೂ ಟ್ರೆಸರಿ TTR ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಮೋಟಾರ್ ಇನ್ಶೂರೆನ್ಸ್ ಚಾನಲ್ ಡೀಟೇಲ್ ಎಂಬ ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆಯುತ್ತೇವೆ. ಈ ಒಂದು ಸ್ಕ್ರೀನ್ನಲ್ಲಿ ಸೂಚನೆ ಕಂಡುಬರುತ್ತದೆ. ಅಂದರೆ KJID ಚಾನಲ್ನಿಂದ ಯಾವುದೇ ಮ್ಯಾನ್ಯುವಲ್ ಬಿಲ್ಲನ್ನು ತಯಾರಿಸಬಾರದು. ಒಂದು ವೇಳೆ ಮ್ಯಾನ್ಯುವಲ್ ಬಿಲ್ಲನ್ನು ತಯಾರಿಸಿದಲ್ಲಿ ಅದಕ್ಕೆ ಪೂರ್ಣ ಜವಾಬ್ದಾರಿಯು DDOವರದೇ ಆಗಿರುತ್ತದೆ. ಈ ಒಂದು ಹಂತದ ನಂತರ ಸದರಿ ವಾಹನ ಇನ್ಶೂರೆನ್ಸ್ ಬಿಲ್ಲು ಸೂಪ್ರಿಂಟೆಂಡೆಂಟ್ ಲಾಗಿನ್ನಲ್ಲಿ ಡಿಸ್ಪ್ಲೇ ಆಗುತ್ತದೆ. K2 ಸೂಪ್ರಿಂಟೆಂಡೆಂಟ್ ಲಾಗಿನ್ ಮಾಡೋಣ. ಮುಖಪುಟದಲ್ಲಿ KJID ಸಂಖ್ಯೆ ಮತ್ತು ಪಾಸ್ವರ್ಡನ್ನು ನಮೂದಿಸಿ ನಂತರ ಕ್ಯಾಪ್ಚಾ ನಮೂದಿಸಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ರೋಲ್ ಇದ್ದಲ್ಲಿ ಸೂಪ್ರಿಂಟೆಂಡೆಂಟನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ವರ್ಕ್ ಲಿಸ್ಟ್ ಡ್ಯಾಶ್ಬೋರ್ಡ್ ಎಂಬ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತದೆ. ಈ ಒಂದು ಸ್ಕ್ರೀನ್ನಲ್ಲಿ ಬಿಲ್ಲಿನ ಡೀಟೇಲ್ಸನ್ನು ನೋಡಬಹುದು.
ಡ್ರಾಫ್ಟ್ ಬಿಲ್ ರಿಕ್ವೆಸ್ಟ್ ವರ್ಕ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಡ್ರಾಫ್ಟ್ ಬಿಲ್ ರಿಕ್ವೆಸ್ಟ್ ವರ್ಕ್ ಲಿಸ್ಟ್ಗೆ ಪ್ರವೇಶವನ್ನು ಪಡೆಯುತ್ತೇವೆ. ಇದರಲ್ಲಿ ಬಿಲ್ ರಿಕ್ವೆಸ್ಟ್ ಐಡಿಯ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಡ್ರಾಫ್ಟ್ ಬಿಲ್ಲಿನಲ್ಲಿ ಜನರಲ್ ಡೀಟೇಲ್ಸ್ ಆಗಿರಬಹುದು, DC ಬಿಲ್ ಡೀಟೇಲ್ಸ್ ಆಗಿರಬಹುದು, ಡಿಡಕ್ಷನ್ ಅಮೌಂಟ್ ಸಮ್ರಿ ಡೀಟೇಲ್ಸ್ ಆಗಿರಬಹುದು, ಎಡಿಷನ್ ಡೀಟೇಲ್ಸ್ ಆಗಿರಬಹುದು, ಅದೇ ರೀತಿಯಾಗಿ ಸರ್ಟಿಫಿಕೇಟ್ ಡೀಟೇಲ್ಸ್ ಆಗಿರಬಹುದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರಬಹುದು, ಚೆಕ್ಲಿಸ್ಟ್ ವೆರಿಫಿಕೇಷನ್ ಆಗಿರಬಹುದು, ವೆರಿಫಿಕೇಷನ್ ಲಿಸ್ಟನ್ನು ನೋಡಬಹುದು. ಮೊದಲಿಗೆ ಜನರಲ್ ಡೀಟೇಲ್ಸ್ನ ಅನ್ಸೆಲೆಕ್ಟ್ ಟ್ಯಾಬನ್ನು ಸೆಲೆಕ್ಟ್ ಮಾಡಿ, ನಂತರ ಡಿಡಕ್ಷನ್ ಅಮೌಂಟ್ ಸಮ್ಮರಿಯಲ್ಲಿ ಅನ್ಸೆಲೆಕ್ಟ್ ಟ್ಯಾಬನ್ನು ಸೆಲೆಕ್ಟ್ ಮಾಡಿ, ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ಸೆಲೆಕ್ಟ್ ಟ್ಯಾಬನ್ನು ಸೆಲೆಕ್ಟ್ ಮಾಡಿ, ನಂತರ ಚೆಕ್ಲಿಸ್ಟನ್ನು ವೆರಿಫಿಕೇಷನ್ ಮಾಡಬೇಕು. ಚೆಕ್ಲಿಸ್ಟ್ ವೆರಿಫಿಕೇಷನ್ ಮಾಡಿದ ನಂತರ ವೆರಿಫೈಡ್ ಆಗಿರುವುದನ್ನು ಪರಿಶೀಲಿಸಿ ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಬಿಲ್ಲು DDO ರೂಲ್ಗೆ ಫಾರ್ವರ್ಡ್ ಆಗುವುದು. ನಂತರ DDO ರೋಲನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ವರ್ಕ್ ಲಿಸ್ಟ್ ಡ್ಯಾಶ್ಬೋರ್ಡ್ನಲ್ಲಿ ಬಿಲ್ ವೆರಿಫಿಕೇಷನ್ ವರ್ಕ್ ಲಿಸ್ಟ್ DDO ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಬಿಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅನ್ಸೆಲೆಕ್ಟ್ ಆದಂಥ ಎಲ್ಲ ಟ್ಯಾಬ್ಗಳನ್ನು ಕ್ಲಿಕ್ ಮಾಡುತ್ತಾ ಬರಬೇಕು. ಅದೇ ರೀತಿಯಾಗಿ ವೆರಿಫೈ ಡಾಕ್ಯುಮೆಂಟ್ ಅಂದರೆ ಡಿಡಕ್ಷನ್ ಅಮೌಂಟ್ ಸಮ್ಮರಿಯಲ್ಲಿ TTR ಡಿಡಕ್ಷನ್ನ ಪ್ರತಿಯನ್ನು ಸಹ ಇದರಲ್ಲಿ ವೆರಿಫೈ ಮಾಡಬೇಕು. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ಸೆಲೆಕ್ಟ್ ಟ್ಯಾಬನ್ನು ಸೆಲೆಕ್ಟ್ ಮಾಡಿ, ನಂತರ ವೆರಿಫಿಕೇಷನ್ ಲಿಸ್ಟ್ನಲ್ಲಿ ವೆರಿಫೈಡ್ ಆಗಿರುವುದನ್ನು ಪರಿಶೀಲಿಸಿ ಅಪ್ರೂವ್ ಆ್ಯಂಡ್ ಸೆಂಡ್ ಫಾರ್ ಪ್ರಿಂಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಕೇಸ್ ವರ್ಕರ್ ರೋಲಿಗೆ ಬಿಲ್ಲು ಫಾರ್ವರ್ಡ್ ಆಗುವುದು. ನಂತರ ಕೇಸ್ ವರ್ಕರ್ ರೂಲನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ವರ್ಕ್ ಲಿಸ್ಟ್ ಡ್ಯಾಶ್ಬೋರ್ಡಿನಲ್ಲಿ ಬಿಲ್ ಫಾರ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ವರ್ಕ್ ಲಿಸ್ಟ್ನಲ್ಲಿ ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಡಾಕ್ಯುಮೆಂಟ್ ಡೀಟೇಲ್ಸ್ನಲ್ಲಿ ಚಾನಲನ್ನು ಪ್ರಿಂಟ್ ಪಡೆಯಬೇಕು. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಪ್ರತಿಯನ್ನು ಪ್ರಿಂಟ್ ಪಡೆಯಬೇಕು. ನಂತರ ಬಿಲ್ ಡೀಟೇಲ್ಸ್ನಲ್ಲಿ ಬಿಲ್ ಡೀಟೇಲ್ಸನ್ನು ಪ್ರಿಂಟ್ ಪಡೆದು ಪುಟಗಳ ಸಂಖ್ಯೆಯನ್ನು ನಮೂದಿಸಬೇಕು. ಡಾಕ್ಯುಮೆಂಟ್ ಡೀಟೇಲ್ಸ್ನಲ್ಲಿ ಪುಟಗಳ ಸಂಖ್ಯೆಯನ್ನು ನಮೂದಿಸಿದ ನಂತರ ಫಾರ್ವರ್ಡ್ ಟು DDO ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಬಿಲ್ಲು DDO ರೋಲಿಗೆ ಫಾರ್ವರ್ಡ್ ಆಗುವುದು. ನಂತರ ಜನರೇಟ್ ಟಾಪ್ ಶೀಟ್ ಮೇಲೆ ಕ್ಲಿಕ್ ಮಾಡಿ ಟಾಪ್ ಶೀಟನ್ನು ಪ್ರಿಂಟ್ ಪಡೆಯಬೇಕು. ನಂತರ DDO ರೋಲಿಗೆ ಬಂದುಬಿಟ್ಟು ಬಿಲ್ ರೆಡಿ ಟು ಸಬ್ಮಿಷನ್ ಮೇಲೆ ಕ್ಲಿಕ್ ಮಾಡಬೇಕು.
ಇದರಲ್ಲಿ ಪ್ರಿಂಟೆಡ್ ಬಿಲ್ ವರ್ಕ್ ಲಿಸ್ಟ್ನ ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಕೇಸ್ ವರ್ಕರ್ ನಮೂದಿಸಿದಂಥ ಬಿಲ್ಲುಗಳ ಪುಟಗಳ ಸಂಖ್ಯೆಯನ್ನು ಪರಿಶೀಲಿಸಿ ನಂತರ ಸೆಂಡ್ ಟು ಟ್ರೆಜರಿಯ ಮೇಲೆ ಕ್ಲಿಕ್ ಮಾಡಬೇಕು. ಬಿಲ್ಲು ಟ್ರೆಜರಿಗೆ ಫಾರ್ವರ್ಡ್ ಆಗುವುದು. ಫಾರ್ವರ್ಡ್ ಆದ ನಂತರ 5 ದಿನಗಳ ಒಳಗಾಗಿ ಹಾರ್ಡ್ ಪ್ರತಿಯನ್ನು ಸಂಬಂಧಪಟ್ಟಂಥ ಖಜಾನೆಗೆ ಸಬ್ಮಿಷನ್ ಮಾಡಬೇಕು. A few moments later. ಮೋಟಾರ್ ಇನ್ಶೂರೆನ್ಸ್ನಲ್ಲಿ ರಿನಿವಲ್ ಅಪ್ಲಿಕೇಶನ್ ಸಬ್ಮೆನುವಿನಲ್ಲಿ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ಮೋಟಾರ್ ಇನ್ಶೂರೆನ್ಸ್ ಸ್ಟೇಟಸ್ ಆಫ್ ರಿನಿವಲ್ ಅಪ್ಲಿಕೇಶನ್ನಲ್ಲಿ ಆ್ಯಕ್ಷನ್ನಲ್ಲಿ ಬಂದುಬಿಟ್ಟು ವ್ಯೂ MB ಬಾಂಡ್ ಮೇಲೆ ಕ್ಲಿಕ್ ಮಾಡಿ ಇನ್ಶೂರೆನ್ಸ್ನ ಪ್ರತಿಯನ್ನು ಪ್ರಿಂಟ್ ಪಡೆಯಬೇಕು. ಈ ರೀತಿಯಾಗಿ ನಾವು ಸರ್ಕಾರಿ ವಾಹನಕ್ಕೆ ಸಂಬಂಧಪಟ್ಟಂತೆ ವಾಹನ ಇನ್ಶೂರೆನ್ಸ್ ಬಿಲ್ಲನ್ನು ಯಾವ ರೀತಿಯಾಗಿ ತಯಾರಿಸಬೇಕು ಎಂಬುದರ ಬಗ್ಗೆ ನೋಡಿದೆವು. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ GK ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.